ಶರಣಾರ್ಥಿಗಳು ಸ್ನೇಹಿತರೆ. ನನ್ನ ಈ ಹಿಂದಿನ 2 ವಿಡಿಯೋಗಳಲ್ಲಿ ಮೊದಲ ವಿಡಿಯೋದಲ್ಲಿ ಮೈಸೂರಿನ ಅರಸೊತ್ತಿಗೆ ಆರಂಭ ಆಗಿದ್ದು ಯಾವಾಗ ಹೇಗೆ ಅನ್ನೋದನ್ನ ಹೇಳಿದ್ದೇನೆ. 2ನೇ ವಿಡಿಯೋದಲ್ಲಿ ಮೈಸೂರಿನ ಅರಸರು ಮೊಘಲರಿಗೆ ಮತ್ತು ಬ್ರಿಟಿಷರಿಗೆ ಹೇಗೆ ವಿಧೇಯರಾಗಿ ತಮ್ಮ ಸಾಮ್ರಾಜ್ಯವನ್ನ ಬ್ರಿಟಿಷರ ಅಧೀನಕ್ಕೆ ಒಪ್ಪಿಸಿದ್ರು ಅನ್ನೋದು ಕೂಡ ಬಹಳ ವಿವರವಾಗಿ ಹೇಳಿದ್ದೇನೆ. ಈಗ ನಾನು ಇವತ್ತಿನ ವಿಡಿಯೋದಲ್ಲಿ ನಮ್ಮೆಲ್ಲರ ಬಹು ಆದರ್ಶವಾದಿ ಅನಿಸ್ಕೊಂಡಂಥ ನಾಲ್ವಡಿ ಕೃಷ್ಣರಾಜ್ ಅರಸ್ ಅವರ ವ್ಯಕ್ತಿತ್ವದ ಕುರಿತು ಮಾತನಾಡಬೇಕಾಗ್ತದೆ. ಮಹಾರಾಷ್ಟ್ರದಲ್ಲಿ ಶಾಹು ಮಹಾರಾಜ್ ಅವರು ಮಹಾತ್ಮ ಫುಲೆ ಅವರ ಪ್ರಭಾವಕ್ಕೊಳಗಾಗಿ ಸಾಮಾಜಿಕ ನ್ಯಾಯವನ್ನ ಅನುಷ್ಠಾನಗೊಳಿಸಿ ಹಿಂದುಳಿದವರಿಗೆ ಮೀಸಲಾತಿಯನ್ನು ಕಲ್ಪಿಸಿದ ಒಂದು ರೋಚಕವಾದ ಕಥೆ ನಮಗೆಲ್ಲರಿಗೆ ಗೊತ್ತಿದೆ. ಅವರ ಮಾದರಿಯಲ್ಲೇ ಇಲ್ಲಿ ಕೂಡ ಮಿಲ್ಲರ್ ಆಯೋಗವನ್ನ ಸ್ಥಾಪಿಸಿ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರು ಕರ್ನಾಟಕದ ತಮ್ಮ ಆಡಳಿತದಲ್ಲಿ ಬ್ರಿಟಿಷ್ ಅಧೀನದಲ್ಲಿ ಇರುವಾಗಲೇ ಹಾಗೆ ಸಾಮಾಜಿಕ ನ್ಯಾಯವನ್ನು ಕೊಟ್ಟರು. ಅವರು ಮೈಸೂರು ಸ್ಯಾಂಡಲ್ ಸೋಪ್ ಅನ್ನುವ ಕಾರ್ಖಾನೆ ಇಂಡಸ್ಟ್ರಿ ಸ್ಥಾಪನೆ ಮಾಡಿದ್ದು, ವಿದ್ಯುತ್ ಅನ್ನ ಉತ್ಪಾದನೆ ಮಾಡುವ ಕಂಪನಿ ಆರಂಭ ಮಾಡಿದ್ದು, ಕನ್ನಡ ಸಾಹಿತ್ಯ ಪರಿಷತ್ತನ್ನ ಆರಂಭ ಮಾಡಿದ್ದು, ಮೈಸೂರು ವಿಶ್ವವಿದ್ಯಾಲಯನ ಆರಂಭ ಮಾಡಿದ್ದು, KRSಗೆ ಕೃಷ್ಣರಾಜ ಸಾಗರ್ ಅಣೆಕಟ್ಟಿಗೆ ಶಂಕುಸ್ಥಾಪನೆಯನ್ನ ಮಾಡಿದ್ದು, ಇವೆಲ್ಲ ಕಥೆಗಳು ಬಹಳ ರೋಚಕವಾಗಿ ನಮಗೆ ಗೊತ್ತಿದ್ದಾವೆ. ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರ ಈ ಜನಪರ ಕಾರ್ಯಗಳ ಹೊರತಾಗಿಯೂ ಕೂಡ ಅವರ ವ್ಯಕ್ತಿತ್ವದಲ್ಲಿರತಕ್ಕಂಥ ಅನೇಕ ದೋಷಗಳು ನಮ್ಮ ಎದುರುಗಡೆ ಇವತ್ತಿಗೂ ಬಂದಿಲ್ಲ. ಅವರು ಇಡೀ ದೇಶ ಬ್ರಿಟಿಷರ ವಿರುದ್ಧ ಹೋರಾಡುವಾಗ ಬ್ರಿಟಿಷರ ವಿರುದ್ಧ ಏನಾದರೂ ಹೋರಾಟ ಮಾಡಿದ್ರೆ, ತಮ್ಮ ಸಂಸ್ಥಾನವನ್ನ ಬ್ರಿಟಿಷ್ ಅಧೀನದಿಂದ ಹೊರತೆಗೆಯಲು ಪ್ರಯತ್ನ ಮಾಡಿದ್ರೆ, ಕಿತ್ತೂರಿನಂತ ಸಣ್ಣ ಸಂಸ್ಥಾನಗಳು, ಮಡಿಕೇರಿಯಂತ ಸಣ್ಣ ರಾಜರುಗಳು, ಟಿಪ್ಪುನಂತವರು ಬ್ರಿಟಿಷರ ವಿರುದ್ಧ ಹೋರಾಡಿ ವೀರಮರಣವನ್ನೇ ಒಪ್ಪಿ ತಮ್ಮ ಸಂಸ್ಥಾನಗಳನ್ನೇ ಕಳ್ಕೊಂಡಿರುವಾಗ ಮೈಸೂರು ಅರಸರು ಯಾಕೆ ಬ್ರಿಟಿಷರ ವಿರುದ್ಧ ಹೋರಾಡಲಿಲ್ಲ ಅನ್ನುವ ಪ್ರಶ್ನೆ ನಮ್ಮನ್ನ ಕಾಡಲೇಬೇಕಾಗ್ತದೆ. ಈಗ ಇವತ್ತಿನ ದಿನ ಯಾವಾಗ ಈ ಕೃಷ್ಣರಾಜ ಒಡೆಯರ್ ವಿಲಿಯಂ ಬೆಂಟಿಕ್ನ ಸಿಂಹಾಸನದಲ್ಲಿ ಕೂರಿಸಿ ತನ್ನ ಸಂಸ್ಥಾನವನ್ನ ಬ್ರಿಟಿಷರಿಗೆ ಬಿಟ್ಟು ಆರಾಮವಾಗಿ ಉಳಿದನೋ, ಅದರ ನಂತರದ 50 ವರ್ಷಗಳು ಬ್ರಿಟಿಷರು ಮೈಸೂರು ಸಂಸ್ಥಾನದ ಆಡಳಿತಕ್ಕೆ ಒಂದು ಭದ್ರವಾದ ಬುನಾದಿಯನ್ನ ಹಾಕ್ತಾರೆ. ಇದನ್ನು ನಾವು ಮರಿಬಾರದು. ಈ ಭದ್ರ ಬುನಾದಿಯೇ ಈ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರಿಗೆ ಜನಪರ ಕಾರ್ಯ ಮಾಡಲು ಸಹಾಯ ಆಗಿತ್ತು ಅನ್ನೋದು ಮುಖ್ಯವಾಗಿ ನಾವಿಲ್ಲಿ ಗಮನಿಸಬೇಕು. ಈ 50 ವರ್ಷ ಇವರು ಬ್ರಿಟಿಷ್ ಆಡಳಿತ ಮೈಸೂರು ಸಂಸ್ಥಾನದ ಆಡಳಿತಕ್ಕೆ ಒಂದು ಭದ್ರ ಬುನಾದಿಯನ್ನು ಹಾಕಿದ್ದು VP ಮೆನನ್ ಅವರು ದಿ ಸ್ಟೋರಿ ಆಫ್ ದಿ ಇಂಟಿಗ್ರೇಷನ್ ಆಫ್ ದಿ ಇಂಡಿಯನ್ ಸ್ಟೇಟ್ಸ್ ನಲ್ಲಿ ಬಹಳ ವಿವರವಾಗಿ ಬರೀತಾರೆ. ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರು ಸ್ವಾತಂತ್ರ್ಯ ಹೋರಾಟದಲ್ಲಿ ಏನನ್ನು ಮಾಡುತ್ತಿದ್ರು ಅನ್ನುವ ಪ್ರಶ್ನೆ ಎದುರಿಟ್ಟುಕೊಂಡು ಬಾಪು ಹೆದರ್ ಶೆಟ್ಟಿ ಅವರು ಮೈಸೂರು ಗೆಜೆಟಿಯರ್ನ ವಿವರಗಳನ್ನ ತಮ್ಮ ಎದುರುಗಡೆ ಇಡ್ತಾ ಹೋಗ್ತಾರೆ. ನಾನು ಅದನ್ನ ಇಲ್ಲಿ ದ್ವಿರುಕ್ತಿಗೊಳಿಸ್ತೇನೆ ಅಥವಾ ಪುನರುಕ್ತಿಗೊಳಿಸ್ತೇನೆ. ರಲ್ಲಿ ಯುರೋಪಿಯನ್ ಗುಂಪು ಮೈಸೂರಿಗೆ ಬಂದಾಗ ಭೋಜನ ಕೂಟವನ್ನ ನಾಲ್ವಡಿ ಕೃಷ್ಣರಾಜ ಅವರು ಮತ್ತು ಅವರಿಗೆ ವಸತಿಯನ್ನ ವ್ಯವಸ್ಥೆ ಮಾಡ್ತಾರೆ. ಖಜಾನೆಯನ್ನ ಸಂರಕ್ಷಣೆಗಾಗಿ ಒಂದು ಅರಮನೆಯನ್ನು ಅವರಿಗೆ ಕೊಡ್ತಾರೆ. ನೀಲಗಿರಿಯಿಂದ ಬಳ್ಳಾರಿಯವರಿಗೆ 74ನೆಯ ಹೈಲ್ಯಾಂಡರ್ಸ್ ಅವರ ಬಲವಂತದ ಮಾರ್ಚ್ಗೆ ಆನೆಗಳನ್ನು ಕೂಡ ಇವರು ಕೊಡ್ತಾರೆ ಬ್ರಿಟಿಷರಿಗೆ, ಬ್ರಿಟಿಷ್ ಗುಂಪಿಗೆ. ಬಹಳ ಸೂಕ್ಷ್ಮವಾಗಿ ಇದನ್ನು ನಾವು ಗಮನಿಸಬೇಕು. ರೆಸಿಡೆಂಟ್ ಕಮಿಷನರ್ ಸರ್ ಮಾರ್ಕ್ಸ್ ಕಬ್ಬನ್ ಅವರಿಗೆ 15ನೇ ಮಾರ್ಚ್ 1860ರಲ್ಲಿ ಪತ್ರವನ್ನು ಬರೀತಾರೆ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರು. ನನ್ನನ್ನು ಬ್ರಿಟಿಷರು ರಕ್ಷಿಸಿದ ಹಾಗೆ ಅವರ ಕಲ್ಯಾಣ ಮತ್ತು ಸ್ಥಿರತೆಗಳೊಂದಿಗೆ ನನ್ನ ಬದುಕು ರೂಪಿತವಾಗಿದೆ, ಆದ್ದರಿಂದ ನಿಮಗೆ ನನ್ನ ವಿಧೇಯತೆ ಅಂತ ನಾಲ್ವಡಿ ಕೃಷ್ಣರಾಜ ಅವರು ಒಂದು ಪತ್ರವನ್ನು ಬರೀತಾರೆ. ನಾಲ್ವಡಿ ಅವರು 18 ವರ್ಷಗಳವರೆಗೆ ಅಂದ್ರೆ ಆಗಸ್ಟ್ 8, 1902ರಲ್ಲಿ ಗವರ್ನರ್ ಜನರಲ್ ಲಾರ್ಡ್ ಕರ್ಜನ್ ಅವರಿಗೆ ಸಿಂಹಾಸನದ ಮೇಲೆ ಕೂರಿಸ್ತಾರೆ. ಆಗ ಅವರು ಒಂದು ಮಾತನ್ನ ಹೇಳ್ತಾರೆ. ನಮ್ಮ ಪ್ರಾಚೀನ ರಾಜವಂಶದ ರೋಮಾಂಚಕ ಅದೃಷ್ಟದೊಂದಿಗೆ ಹೆಣೆದುಕೊಂಡಿರುವ ಮೈಸೂರಿನ ಇತಿಹಾಸವು ತನ್ನ ಆಡಳಿತದ ಕಾಲದಲ್ಲಿ ಎಂದೆಂದಿಗೂ ಬ್ರಿಟಿಷರ ಸಿಂಹಾಸನಕ್ಕೆ ಕೃತಜ್ಞವಾಗಿದೆ ಅಂತ ಬರೀತಾರ ನಾಲ್ವಡಿ. ನಾವು ನೀವೆಲ್ಲ ತಿಳ್ಕೊಂಡ ಹಾಗೆ ಈ ವೈದಿಕ ಪ್ರಣೀತವಾದ ಗುರುಕುಲದಲ್ಲಿ ಓದದವರಲ್ಲ. ಅವರು ಇಂಡಿಯನ್ ಸಿವಿಲ್ ಸರ್ವಿಸ್ ನಲ್ಲಿ ಸರ್ ಸ್ಟುವರ್ಟ್ಸ್ ಎಂ ಪ್ರೆಷರ್ ಅವರ ಸಾನ್ನಿಧ್ಯದಲ್ಲಿ ತಮ್ಮ ಶಿಕ್ಷಣವನ್ನ ಪೂರೈಸಿಕೊಂಡವರು. ಮದುವೆಯಾದದ್ದು ರಜಪೂತ್ ಯಾಲಾ ಪಂಗಡಕ್ಕೆ ಸೇರಿದ ವಾಧ್ವಾನ್ ಪರಿವಾರದ ವಾನಾದ ಥಾಲಾ ಬಾನೆ ಸಿಂಗ್ ಅವರ ಮಗಳನ್ನು. ಕನ್ನಡತಿ ಅಲ್ಲ ಅನ್ನೋದನ್ನು ನಾವಿಲ್ಲಿ ಗಮನಿಸಬೇಕು. 1857ರಲ್ಲಿ ಏನು ಸಿಪಾಯಿ ದಂಗೆ ನಡೀತು, ಅದರ ನಂತರ ಇಂಗ್ಲೆಂಡಿನ ಬ್ರಿಟಿಷ್ ಸರ್ಕಾರ ಭಾರತದ ಆಡಳಿತವನ್ನ ಬ್ರಿಟಿಷ್ ಕಮಿಷನರ್ ರಿಂದ ಕಿತ್ಕೊಂಡು 1858ರಿಂದ ತಾನೇ ಆಳೋದಕ್ಕೆ ಶುರು ಮಾಡ್ತದೆ. ನೇರವಾಗಿ ಈಸ್ಟ್ ಇಂಡಿಯಾ ಕಂಪನಿಯ ಕೈಯಲ್ಲಿದ್ದ ಈ ಭಾರತದ ಆಡಳಿತವನ್ನ ಬ್ರಿಟಿಷ್ ಸರ್ಕಾರ, ಬ್ರಿಟನ್ನಲ್ಲಿರ್ತಕ್ಕಂಥ ಸರ್ಕಾರ ನೇರವಾಗಿ ಕಿತ್ಕೊಂಡು ಭಾರತವನ್ನ ಬ್ರಿಟನ್ನ ರಾಜ ಅಥವಾ ರಾಣಿ, ಚಕ್ರವರ್ತಿ ಇವರು ಆಳೋದಕ್ಕೆ ಶುರು ಮಾಡ್ತಾರೆ.
ಅದಾದ 50 ವರ್ಷಗಳಾದ ಮೇಲೆ ಒಡೆಯರು ಅದನ್ನು ವಿಜೃಂಭಣೆಯಿಂದ ಆಚರಿಸ್ತಾರೆ. ಬ್ರಿಟಿಷ್ ಚಕ್ರವರ್ತಿಯ ರಾಜಾಜ್ಞೆಯನ್ನು ಎಲ್ಲೆಡೆ ಜನರಿಂದ ಓದಿಸ್ತಾರೆ. ಅವರು ಅದನ್ನು ಮುದ್ರಿಸಿ ಹಂಚುತ್ತಾರೆ. ಬ್ರಿಟಿಷರಿಗೆ ಮೈಸೂರು ಅರಸರು ತೋರಿದ ಈ ವಿಧೇಯತೆಯನ್ನು ನಾವು ಇತಿಹಾಸದುದ್ದಕ್ಕೂ ನೋಡ್ತಾ ಹೋಗ್ತೇವೆ. 7ನೇ ಮೇ 1910ರಲ್ಲಿ ಬ್ರಿಟಿಷ್ ಚಕ್ರವರ್ತಿ 7ನೇ ಎಡ್ವರ್ಡ್ ಸತ್ತು ಹೋಗ್ತಾನೆ. ಆಗ ಒಡೆಯರವರು 5 ದಿನ ರಜೆಯನ್ನು ಘೋಷಿಸ್ತಾರೆ. ಮೈಸೂರು ಸಂಸ್ಥಾನದಲ್ಲಿ ರಾಜಧ್ವಜವನ್ನ ಅರ್ಧ ಎತ್ತರಕ್ಕೆ ಹಾರಿಸ್ತಾರೆ. ಟಿಪ್ಪು ಮರಣದ ನಂತರ ಅದರ ವಿಜಯೋತ್ಸವದ ನೆಪವಾಗಿ ಬೆಂಗಳೂರು ಮತ್ತು ಮೈಸೂರು ಅರಮನೆಯಲ್ಲಿ 68 ತೋಪುಗಳನ್ನು ಹಾರಿಸ್ತಾರೆ ಅನ್ನೋದನ್ನು ಕೂಡ ನಾವು ಮರಿಬಾರದು. ಹೀಗೆ 9ನೇ ಮೇ 1910ರಲ್ಲಿ 5ನೇ ಜಾರ್ಜ್ ಅವರನ್ನ ಇಂಗ್ಲೆಂಡ್ ರಾಜ ಹಾಗೂ ಭಾರತದ ಚಕ್ರವರ್ತಿ ಅಂತ ಘೋಷಿಸಿದಾಗ ಒಡೆಯರವರು ಚಕ್ರವರ್ತಿಗಳ ಗೌರವಾರ್ಥ 101 ತೋಪುಗಳನ್ನು ಹಾರಿಸಿ ವಿಜಯವನ್ನ ಆಚರಣೆ ಮಾಡ್ತಾರೆ. 12 ಡಿಸೆಂಬರ್ 1911ರಲ್ಲಿ 5ನೇ ಜಾರ್ಜ್ ದಿಲ್ಲಿಯಲ್ಲಿ ಮೊದಲು ಬಂದಾಗ ಒಡೆಯರ್ ಆ ಸಭೆಯಲ್ಲಿ ಪಾಲ್ಗೊಳ್ತಾರೆ. ಫಸ್ಟ್ ವರ್ಲ್ಡ್ ವಾರ್ನಲ್ಲಿ ಮೊದಲ ಜಾಗತಿಕ ಯುದ್ಧದಲ್ಲಿ 2 ಕೋಟಿ ಹಣವನ್ನ ಬ್ರಿಟಿಷರಿಗೆ ಇವರು ಮೈಸೂರಿನ ಅರಸರು ನೀಡುತ್ತಾರೆ. 5,000 ಜನರನ್ನ ಬ್ರಿಟಿಷ್ ಸೈನ್ಯಕ್ಕೆ ಸೇರಿಸ್ತಾರೆ. ಮೈಸೂರಿನ ಸೈನ್ಯ ಕೂಡ ಬ್ರಿಟಿಷರ ಪಾಲಾಗ್ತದೆ 2ನೇ ಜಾಗತಿಕ ಯುದ್ಧದಲ್ಲಿ. ಹಾಗೆಯೇ ಇನ್ನೊಂದು ಮಾತನ್ನು ನಾವು ಬಹಳ ಸ್ಪಷ್ಟವಾಗಿ ಕೇಳ್ತಾ ಇರ್ತೇವೆ. ಕೋಮುವಾದಿಗಳು ಟಿಪ್ಪುನನ್ನ ಕನ್ನಡ ವಿರೋಧಿ ಅಂತ ಬಿಂಬಿಸೋದನ್ನು. ಆದರೆ ಮೈಸೂರು ಅರಸರು ಎಷ್ಟು ಕನ್ನಡ ವಿರೋಧಿಗಳಾಗಿದ್ದರು ಅನ್ನೋದು ಕೂಡ ನಾವು ಇಲ್ಲಿ ಗಮನಿಸಲೇಬೇಕಾಗ್ತದೆ. 1646ರಲ್ಲಿ ಟಂಕಿಸಿದಂಥ ನಾಣ್ಯದ ಒಂದು ಪಾರ್ಶ್ವದಲ್ಲಿ ಕಂಠಿರಾಯ ಅನ್ನುವ ಈ ಪದ ಏನಿದೆಯಲ್ಲ, ಇದು ದೇವನಾಗರಿಯಲ್ಲಿ ಮುದ್ರಿಸಲಾಗ್ತದೆ ಹೊರತು ಕನ್ನಡದಲ್ಲಿ ಮುದ್ರಿಸಲಾಗೋದಿಲ್ಲ. 3ನೇ ಕೃಷ್ಣರಾಜ ಒಡೆಯರ್ ಕೂಡ ತನ್ನ ಹೆಸರನ್ನ ಇದೇ ರೀತಿ ದೇವನಾಗರಿಯಲ್ಲೇ ಮುದ್ರಿಸ್ತಾನೆ, ಕನ್ನಡದಲ್ಲಿ ಮುದ್ರಿಸೋದಿಲ್ಲ. ಒಡೆಯರ್ ತಮ್ಮ ರಾಜಮುದ್ರೆಯನ್ನ ಫಾರಸಿಯಲ್ಲಿ ಲಿಪಿಯಲ್ಲಿ ಮತ್ತು ಲಕ್ಷ್ಮಮ್ಮಣ್ಣಿ ಬ್ರಿಟಿಷರೊಂದಿಗೆ ಮಾಡಿದ ಒಪ್ಪಂದ ಏನಿತ್ತಲ್ಲ, ಆ ಒಪ್ಪಂದ ಬರೆದದ್ದು ಕೂಡ ಫಾರ್ಸಿ ಭಾಷೆಯಲ್ಲಿ ಅನ್ನೋದು ನಾವು ಇಲ್ಲಿ ಗಮನಿಸಬೇಕು, ಕನ್ನಡದಲ್ಲ. ಶ್ರೀರಂಗಪಟ್ಟಣದಲ್ಲಿ ಕನ್ನಡಿಗರ ಹಣದಿಂದ ಕಟ್ಟಿದ ಸೇತುವೆಗೆ ವೆಲ್ಲೇಸಿ ಸೇತುವೆ ಅಂತ ಫಾರ್ಸಿಯಲ್ಲಿ ಬರೆಸ್ತಾರೆ ಮೈಸೂರಿನ ಅರಸರು. ರಾಮನಗರದ ಬ್ರಿಟಿಷ್ ರೆಸಿಡೆಂಟ್ ಸರ್ ಬ್ಯಾರಿ ಕ್ಲೋಸ್ ಅವರ ಸ್ಮರಣಾರ್ಥವಾಗಿ ಅವರ ಹೆಸರಿನಲ್ಲಿ ಕ್ಲೋಸ್ ಪೇಟೆ ಅನ್ನೋದು ರಾಮನಗರದಲ್ಲಿ ಎಸ್ಟಾಬ್ಲಿಷ್ ಮಾಡಿದವರು ಕೂಡ ಮೈಸೂರಿನ ಅರಸರು ಅನ್ನೋದನ್ನು ನಾವು ಇಲ್ಲಿ ಗಮನಿಸಬೇಕಾಗ್ತದೆ. 27 ಡಿಸೆಂಬರ್ 1807ರಲ್ಲಿ ದಿವಾನ್ ಅನ್ನುವ ಈ ಶಬ್ದ ಏನಿದೆಯಲ್ಲ, ಮೈಸೂರಿನ ಅರಸರು ಈ ದಿವಾನ್ ಅನ್ನುವ ಶಬ್ದ ಕೂಡ ಪಾರ್ಸಿ ಶಬ್ದ. ಪೂರ್ಣಯ್ಯ ದಿವಾನ್ ಆಗಿ ಪಾರ್ಸಿ ಶಬ್ದದ ಮೂಲಕ ಅಲಂಕಾರಗೊಂಡು ಆತನಿಗೆ ಯಳಂದೂರಿನ ಜಹಗೀರು ಬರೆದು ಕೊಟ್ಟದ್ದು ಕೂಡ ಮೈಸೂರು ಅರಸರು ಪಾರ್ಸಿ ಭಾಷೆಯಲ್ಲಿ ಅನ್ನೋದನ್ನು ನಾವು ಗಮನಿಸಬೇಕಾಗಿ. ಹೀಗೆ ಉದ್ದಕ್ಕೂ ಮೈಸೂರು ಅರಸರು ಕನ್ನಡಕ್ಕೆ ತೋರದಿರುವ ನಿಷ್ಠೆ, ಪಾರ್ಸಿ ಭಾಷೆಗೆ ದೇವನಾಗರಿ ಭಾಷೆಗೆ ತೋರಿದ ನಿಷ್ಠೆ, ಬ್ರಿಟಿಷರಿಗೆ ತೋರಿದ ನಿಷ್ಠೆ, ಮೊಘಲರಿಗೆ ತೋರಿದ ನಿಷ್ಠೆ, ಉದ್ದಕ್ಕೂ ಸ್ವಧರ್ಮೀಯರನ್ನ ಹತ್ಯೆ ಮಾಡದಂಥ ಪ್ರಕರಣಗಳು, ಇವೆಲ್ಲವನ್ನು ನೋಡಿದಾಗ ನಿಜವಾಗಲೂ ಮೈಸೂರು ಅರಸರು ಕನ್ನಡಿಗರ ಗೌರವಕ್ಕೆ ಪಾತ್ರರೇ ಅನ್ನುವ ದೊಡ್ಡ ಪ್ರಶ್ನೆ ನಮ್ಮೆದುರುಗಡೆ ಬಂದು ನಿಲ್ತದೆ. ತಾವೆಲ್ಲರೂ ಈ ಕುರಿತು ಚಿಂತನೆಯನ್ನು ಮಾಡಬೇಕಾಗ್ತದೆ. ಶರಣೋ ಶರಣಾರ್ಥಿ. ಸತ್ಯವನ್ನು ಪ್ರತಿಪಾದಿಸುವ, ಜನರನ್ನು ಜಾಗೃತಿಗೊಳಿಸುವ ನನ್ನ ವಿಡಿಯೋಗಳನ್ನು ತಪ್ಪದೆ ಎಲ್ಲರೂ ನೋಡುತ್ತೀರಿ. ನೋಡಿದಾದ ಮೇಲೆ ಈ ವಿಡಿಯೋಗಳನ್ನು ನೀವಷ್ಟೇ ನೋಡಿ ಮರೆತು ಬಿಡದೆ ನಿಮ್ಮ ಸಮೀಪದ ಬಂಧುಗಳಿಗೂ ಸ್ನೇಹಿತರುಗಳಿಗೂ ಹಂಚಿಕೊಳ್ಳುವುದನ್ನು ಮರೆಯದೆ ನನ್ನ ಈ ಚಾನಲ್ನಲ್ಲಿ ಬರತಕ್ಕಂಥ ಜಾಯಿನ್ ಆಪ್ಷನನ್ನು ನಿಮ್ಮದಾಗಿಸುತ್ತೇವೆ. ಈ ಚಾನಲ್ಗೆ ಸದಸ್ಯರಾಗುವ ಮೂಲಕ ಚಾನಲನ್ನು ಬಲಪಡಿಸುವ ಕಾರ್ಯ ನೀವು ಮಾಡ್ತಾ ಹೋದರೆ ನಾನು ಕೂಡ ಅನೇಕ ನಿಗೂಢವಾಗಿ ಮರೆಯಾದ ವಿಷಯಗಳು ತಮ್ಮೆದುರುಗಡೆ ಇಡ್ತಾ ಹೋಗ್ತೇನೆ. ಎಲ್ಲರಿಗೂ ಶರಣು.